ಹಾಯ್ ಹೆಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ಮಿತಾಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ಲಾಗಿ ಕೊಬ್ಬರಿ ಮಿಠಾಯಿನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ಏನೇನೆಲ್ಲ ಬೇಕಾಗುತ್ತೆ ಅಂತ ನೋಡೋಣ. ಈಗ ನಾನು ಬೆಲ್ಲನ ನೀಟಾಗಿ ತುರಿದಿಟ್ಕೋತಾ ಇದ್ದೀನಿ. ಇಲ್ಲಿ ನೋಡಿ, ಬೆಲ್ಲ ತುರ್ಕೋತಾ ಇದ್ದೀನಿ. ನೋಡಿ, ಒಂದು ನೈಫಲ್ಲಿ ಕ್ಲೀನಾಗಿ ತುರ್ಕೊಳಕ್ಕಾಗುತ್ತೆ. ಬೇಕಿದ್ರೆ ನೀವು ಈ ಥರನೇ ಒಂದು ನೈಫ್ನ ತರಿಸಿಟ್ಕೊಳ್ಳಿ. ಈಗ ಇಲ್ಲಿ ಒಂದು ಕೊಬ್ಬರಿನ ತೊಗೊಂಡಿದ್ದೀನಿ. ಏಲಕ್ಕಿನ ಕುಟ್ಟಿ ಈ ಥರ ಪುಡಿ ಮಾಡಿ ಇಟ್ಕೋತಾ ಇದ್ದೀನಿ. ಫ್ಲೇವರ್ಗೋಸ್ಕರ ಹಾಕೋದು ಅಷ್ಟೇ. ಇದನ್ನು ನಾನು ಬೆಲ್ಲದಲ್ಲಿ ಆ್ಯಡ್ ಮಾಡಿ ಇಟ್ಕೋತೀನಿ. ಒಂದು 2 ಆಗೋಷ್ಟೇ ಏಲಕ್ಕಿನ ತೊಗೊಂಡಿದ್ದೆ ನಾನು. ಈಗ ನಾನು ಕೊಬ್ಬರಿನ ಕಟ್ ಮಾಡಿಕೊಂಡು ತುರ್ಕೊಂಡ್ಬಿಡ್ತೀನಿ. ಈ ಥರ ಚೆನ್ನಾಗಿ ತುರ್ಕೊಳ್ಳೋಣ. ವಿಡಿಯೋ ಸ್ವಲ್ಪ ಲೆಂದಿ ಆಗಿದೆ, ಆದರೂ ಪರವಾಗಿಲ್ಲ. ಸ್ವಲ್ಪ ಹೊತ್ತು ನೋಡಿ, ಇಲ್ಲಿ ಈ ಥರ ತುರ್ಕೋತಾ ಇದ್ದೀನಿ. ತುರಿದ್ಬಿಟ್ಟು ಎಷ್ಟಾಗುತ್ತೆ, ಒಂದು ತೆಂಗಿನಕಾಯಿ ಆಗೋಷ್ಟು ಎಷ್ಟಾಗುತ್ತೆ ಅಂತ ತೋರಿಸ್ತೀನಿ. ತುರಿದ್ಬಿಟ್ಟು ನಾನು ಸ್ವಲ್ಪ ಸಣ್ಣ ಹೆರ್ಮೊಳ ತೊಗೊಂಡಿದ್ರಿಂದ ಸ್ವಲ್ಪ ಬೇಗ ಆಗ್ತಾಯಿಲ್ಲ. ನಿಮ್ಮ ಮನೆಯಲ್ಲಿ ದೊಡ್ಡದೇನಾದರೂ ಇದೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ಯಾಕಂದರೆ ಈ ಚಿಕ್ಕದೇನಾಗ್ಬಿಡುತ್ತೆ, ನಮ್ಮ ಕೈಗೆ ನಿಟ್ಕಲ್ಲ, ಸ್ವಲ್ಪ ಜಾರ್ತಾ ಇರುತ್ತೆ. ಹಾಗಾಗಿ ನಿಮ್ಮ ಹತ್ರ ದೊಡ್ಡದೇನಾದರೂ ಇದ್ದರೆ ಅದನ್ನ ಯೂಸ್ ಮಾಡ್ಕೊಳ್ಳಿ. ನಮ್ಮ ಮನೆಯಲ್ಲಿ ದೊಡ್ಡದಿಲ್ಲ, ಇದೇ ಇರೋದು, ಅದಕ್ಕೆ ಇದರಲ್ಲೇ ತುರ್ಕೋತಾ ಇದ್ದೀನಿ. ಕಾಣಿಸ್ತಾ ಇದೆಯಲ್ವ ಎಷ್ಟಾಗ್ತಾಯಿದೆ ಅಂತ ಹೇಳಿಬಿಟ್ಟು. ಈಗ ಇನ್ನೊಂದಿದೆ, ಅದನ್ನು ಕೂಡ ತುರ್ಕೋತಾ ಇದ್ದೀನಿ. ಇದನ್ನು ಕೂಡ ತುರ್ಕೊಂಡಿದ್ದಾಗಿದೆ. ಈಗ ನಾನು ತೋರಿಸ್ತೀನಿ ನೋಡಿ, ಇಷ್ಟಾಗಿಬಿಟ್ಟಿದೆ ಅದು. ನೋಡಿ, ಈಗ ನಾನು ಒಂದು ಪ್ಲೇಟಲ್ಲಿ ಎಣ್ಣೆನ ಹಾಕ್ಕೊಂಡು, ಅಥವಾ ತುಪ್ಪ ಇದ್ದರೆ ತುಪ್ಪನೂ ಕೂಡ ಹಾಕ್ಕೊಂಡು ಇದನ್ನು ಈ ಥರ ಪ್ಲೇಟಲ್ಲಿ ನೀಟಾಗಿ ಈಗ ಗ್ಯಾಸ್ನ ಆನ್ ಮಾಡ್ತಾ ಇದ್ದೀನಿ. ಪ್ಲೇಟನ್ನು ಹಚ್ಚಿಟ್ಕೊಂಡ್ಬಿಟ್ರೆ ನನಗೆ ಬೇಗ ಅದರೊಳಗೆ ಸರ್ವ್ ಮಾಡ್ಕೊಂಬಿಡೋಕ್ಕಾಗ್ಬಿಡತ್ತೆ. ಅದಕ್ಕೆ ಅದನ್ನ ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ. ಈಗ ತೆಂಗಿನಕಾಯಿನ ಸಣ್ಣ ಉರಿಲಿಟ್ಟು ಸ್ವಲ್ಪ ಹೊತ್ತು ಹುರ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಹೊತ್ತು ಇದೇ ಥರ ಹುರ್ಕೊಳ್ಳೋಣ. ಸ್ವಲ್ಪ ರೆಡ್ ಆಗಬೇಕದು, ಅಲ್ಲಿವರೆಗೂ ಸ್ವಲ್ಪ ಹಸಿ ವಾಸನೆ ಬಿಡುವವರೆಗೂ ಹುರ್ಕೊಳ್ಳೋಣ. ಈ ಥರ ಸ್ವಲ್ಪ ಕಾಯಿ ಆಡಿಸ್ತಾನೆ ಇರಬೇಕಾಗತ್ತೆ. ಬಿಟ್ಬಿಟ್ಟು ನಾವೆಲ್ಲಾದರೂ ಹೋಗಿಬಿಟ್ರೆ ಅದು ಹೊತ್ತು ಬಿಡುತ್ತೆ. ಸೊ ನಾವು ಈ ಥರ ಕೈ ಆಡಿಸ್ಕೊತಾನೆ ಇರಬೇಕು. ನೋಡ್ತಾ ಇದ್ದೀರಲ್ವಾ ಯಾವ ರೀತಿ ಕೆಂಪಾಗ್ತಿದೆ ಅಂತ ಅಂದ್ಬಿಟ್ಟು. ಇನ್ನೊಂದು ಸ್ವಲ್ಪ ಹುರ್ಕೊಳ್ಳೋಣ, ಸ್ವಲ್ಪ ಕೆಂಪಾಗೋವರೆಗೂ ಸ್ವಲ್ಪ ಹುರ್ಕೊಳ್ಳೋಣ.
ಥರ ಹುರ್ಕೊಂಡಿದ್ದೀನಿ ನೋಡಿ, ಕಾಣ್ತಾ ಇದೆ ಅಲ್ವಾ. ಈಗ ನಾನು ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ. ನಾನು ಅದಕ್ಕೆ 1-2 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಆಗಲೇ ತುರಿದಿಟ್ಕೊಂಡಿದ್ದೆಲ್ಲ ಆ ಬೆಲ್ಲ ಮತ್ತು ಏಲಕ್ಕಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈ ಥರ ಸ್ವಲ್ಪ ಲೋ ಫ್ಲೇಮಲ್ಲಿ ಅದನ್ನು ಕರಗಿಸ್ಕೊಳ್ಳೋಣ. ನೋಡಿ, ಇಲ್ಲಿ ಚೆನ್ನಾಗಿ ಕರಗ್ತಾ ಇದೆ. ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿಕೊಂಡ್ರೆ ಹೊತ್ಬಿಡಲ್ಲ ಅದು, ಇಲ್ಲಾಂದರೆ ಹೊತ್ತಿದ ವಾಸನೆ ಬಂದುಬಿಡುತ್ತೆ, ಇಲ್ಲ ಗಟ್ಟಿ ಆಗಿಬಿಡತ್ತೆ. ಆ ಥರ ಆಗಬಾರ್ದು ಅಂತಂದರೆ ಲೋ ಫ್ಲೇಮಲ್ಲೇ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡಿ, ಈಗ ನಾನು ಇದಕ್ಕೆ 1 ಲೋಟ ಆಗೋಷ್ಟು, 1/4 ಕಪ್ ಆಗೋಷ್ಟು ನೀರನ್ನ ಇಟ್ಕೊಂಡು ಅದರೊಳಗೆ ಬೆಲ್ಲನ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲೀಗ ಗಟ್ಟಿಯಾಗಿ ಬಂದಿದೆ. ಈ ಥರ ಬಂದರೆ ಸಾಕು, ಬೆಲ್ಲ ಪಾಕ ರೆಡಿಯಾಗಿದೆ ಅಂತ. ಈಗ ನಾನು ತೆಂಗಿನಕಾಯಿ ತುರಿನ ಹೊರದಿಟ್ಕೊಂಡಿದ್ದಲ್ವ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ವ, ಇನ್ನೊಂದು ಸಲ ಸೆಟ್ ಮಾಡ್ಕೋತೀನಿ. ಮೊಬೈಲ್ ಕವರ್ ಆಗ್ತಾಯಿಲ್ಲ, ಯಾಕಂದರೆ ಮೇಲ್ಗಡೆ ಇಟ್ಟು ಮಾಡ್ತಾಯಿದ್ದೀನಲ್ಲ, ಸ್ವಲ್ಪ ಕವರ್ ಆಗ್ತಾಯಿಲ್ಲ. ತೋರಿಸ್ತೀನಿ, 1 ನಿಮಿಷ. ಥರ ಸೆಟ್ ಮಾಡ್ಕೋತಾ ಇದ್ದೀನಿ. ನಂತರ ಇದನ್ನು ಈಗೂ ಸೆಟ್ ಆಗಿಲ್ಲ ಅಂತಂದರೆ ಸ್ವಲ್ಪ ಗಟ್ಟಿ ಆಗಬೇಕು ಅಂತ ಈ ಥರ ಇದರಿಂದ ಸ್ವಲ್ಪ ಈ ಥರ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ, ಸ್ವಲ್ಪ ಗಟ್ಟಿ ಆಗಲಿ ಅಂತ ಅಷ್ಟೇ. ನೋಡಿ, ಈಗ ನಾನು ಇದನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು. ಕಾಣಿಸ್ತಾ ಇದೆ ಅಲ್ವಾ? ಕೈಯಲ್ಲಿ ತೆಗೆದುಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಕೊಬ್ಬರಿ ಮಿಠಾಯಿ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ಸ್ ಟು ಆಲ್.